ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ, ಮಾಲತಿ ಸ್ತ್ರೀ 3 ಏಪ್ರಿಲ್ 1993 10 ಗಂಟೆ 10 ನಿಮಿಷ ರಾತ್ರಿ ಮೈಸೂರಲ್ಲಿ ಜನನ. ಮಗ ನಕ್ಷತ್ರ ಸಿಂಹ ರಾಶಿಯು ವೃಶ್ಚಿಕ ಲಗ್ನದಲ್ಲಿ ಜನನ. ವೃಶ್ಚಿಕ ಲಗ್ನದ ಸ್ವಾಮಿ ಮಂಗಳ ಅಂಗಾರಕ ಅಂತ ಹೇಳ್ತಾರೆ. ನೋಡಿ, 27 ನಕ್ಷತ್ರಗಳು, 27 ಯೋಗಗಳು, 30 ತಿಥಿಗಳು. ಅದರಲ್ಲಿ 27 ನಕ್ಷತ್ರಗಳಲ್ಲಿ ನೆನಪಿಟ್ಟುಕೊಳ್ಳಿ ನೀವು, 6 ಗಂಡು 3 ನಕ್ಷತ್ರ, 6 ಗಂಡು 3 ನಕ್ಷತ್ರ. ಈ 6 ಗಂಡು 3 ನಕ್ಷತ್ರಗಳಲ್ಲಿ ಅವು ಯಾವ್ಯಾವುದಂತ ತಿಳ್ಕೊಳ್ಳೋಣ. ಫಸ್ಟು ಅಶ್ವಿನಿಯ 1 ಮತ್ತು 2ನೇ ಪಾದ, ಮೂಲಾದ 1 ಮತ್ತು 2ನೇ ಪಾದ, ರೇವತಿಯ 3 ಮತ್ತು 4ನೇ ಪಾದ, ಅಶ್ಲೇಷಾದ 4 ಪಾದಗಳು, ಜ್ಯೇಷ್ಠಾದ 4 ಪಾದಗಳು, ಮಗಾದ 4 ಪಾದಗಳು ಗಂಡ ಮೂಲ ನಕ್ಷತ್ರ ಅಂತ ಕರಿತೀವಿ. ನೋಡಿ, ಈ ಗಂಡ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಏನಾದರೂ ಒಂದು ವೀಕ್ನೆಸ್ ಅನ್ನೋದನ್ನು ಸ್ಟಾರ್ಟಿಂಗಿಂದ ಹಿಡ್ಕೊಂಡು, ಅವರು ಹುಟ್ಟಿನಿಂದ ಹಿಡ್ಕೊಂಡು ಕೊನೆಯವರೆಗೂ ಇದ್ದೇ ಇರುತ್ತೆ. ಅದು ಎಜುಕೇಷನ್ ಆಗಿರ್ಬೋದು, ಅದು ಹೆಲ್ತ್ ಆಗಿರ್ಬೋದು, ಅದು ಫ್ಯಾಮಿಲಿ ವಿಚಾರ ಆಗಿರ್ಬೋದು, ಅಥವಾ ಮಾನಸಿಕ ಇರ್ಬೋದು, ಅಥವಾ ದೈಹಿಕ ರೋಗಗಳಿರ್ಬೋದು. ಯಾವುದಾದ್ರೂ ಒಂದು ಕೊರತೆ ಅವರನ್ನು ವಿಪರೀತ ಕಾಡುತ್ತೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಇದರಿಂದ ಹೇಗೆ ದೂರ ಬರಬೇಕು ಅಂದರೆ, ನಾನು ಹೇಳೋದು ಇಷ್ಟೇ ನಿಮಗೆ, ದಯವಿಟ್ಟು ಗೋಮುಖ ಪೂಜೆಯನ್ನು ಮಾಡ್ಕೊಳ್ಳಿ. ಹೌದು, ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ, ಭಾರಿ ಒಳ್ಳೆಯದು. ಹೌದು, ಈ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದ್ರಿಂದ 100ಕ್ಕೆ 100 ಹೇಳ್ತೀನಿ, ಈ ಮಗ ನಕ್ಷತ್ರದ ದೋಷ ಹಾಗೂ ಕೆಟ್ಟ ಫಲದಿಂದ ನೀವು ಮುಕ್ತರಾಗ್ತೀರಿ. ಇಲ್ಲ ಅಂದರೆ ಇದನ್ನು ನೀವು ಅನುಭವಿಸ್ಕೊಂತ ಹೋಗಬೇಕಾಗತ್ತೆ. ಸ್ವಲ್ಪ ಹುಷಾರಿ, ಎಚ್ಚರ. ಅದು ಮಾಡ್ಕೊಳ್ಳೇಬೇಕು ನೀವು, ಇದಕ್ಕೆ ಬೇರೆ ದಾರಿ ಇಲ್ಲ. ಬನ್ನಿ, ಹಾಗಾದರೆ ಯಾವ ಯೋಗದಲ್ಲಿ ಹುಟ್ಟಿದಿರಿ ನೋಡಿ. ನಕ್ಷತ್ರ ಯಾವುದು? ಮಗ. ಯೋಗ ಯಾವುದು? ಶೂಲ ಯೋಗ. ಶೂಲ ಅಂದರೆ ಏನು? ಕೊರಳಿಗೆ ಉರುಳು. ಅರ್ಥ ಆಯ್ತಾ ನಾ ಹೇಳಿದಂತೆ? ಈ ಶೂಲ ಯೋಗಕ್ಕೂ ಗೋಮುಖ ಪ್ರಸವೇ ದಾರಿ, ಬೇರೆ ಯಾವುದೂ ಇಲ್ಲ. ಹೌದು. ಸೊ ಎರಡೂ ಬರುತ್ತೆ ಇದರಲ್ಲಿ, ಒಂದರದಲ್ಲೇ ಪೂಜೆಯಲ್ಲಿ ಎರಡೂ ಬರುತ್ತೆ. ಶೂಲ ಯೋಗ ಬರುತ್ತೆ, ಆಮೇಲೆ ನಕ್ಷತ್ರ ಶಾಂತಿನೂ ಬರುತ್ತೆ. ಎರಡೂ ನಾನು ನೀವು ಸರಿ ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಗೋಮುಖ ಪ್ರಸವ ಪೂಜೆಯನ್ನು ಮಾಡ್ಕೊಳ್ಳಿ. ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದನ್ನು ಸರಿಯಾಗಿ ಒಂದೊಂದೇ ಭಾವವನ್ನು ನೋಡ್ಕೊಂಡು ಹೋಗೋಣ. ಮಾಲತಿಯವರೇ, 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಕೆಟ್ಟ ಘಟನೆಗಳು ಮತ್ತು ವಿರೋಧಿಗಳು, 9 ನಿಮ್ಮ ಫ್ಯೂಚರ್, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಇವುಗಳನ್ನ ಈ ರೀತಿ ಕೌಂಟ್ ಮಾಡ್ತೀವಿ ನಾವು. ನೋಡಿ, 0 to 6 ಯಾವುದು? ಗ್ರಹಗಳ ಡಿಗ್ರಿ. ನೋಡಿ, ಇಲ್ಲಿ 21 ಇದೆ, ಎಲ್ಲವೂ ಹೆಚ್ಚಿಗೆ ಇದ್ದಾವೆ, ನೋ ಪ್ರಾಬ್ಲಮ್. 0 to 6 ಇದ್ರೆ ಅದಕ್ಕೆ 0 to 10 ಇಯರ್ಸ್ ಅಂತ ಅರ್ಥ. ಗ್ರಹಗಳ ಏಜ್ ಹೇಳ್ತಾ ಇದ್ದೀನಿ ನಾನು. ಅದೇ ರೀತಿ 24ರಿಂದ 29 ಇದ್ರೆ ಅದನ್ನು ನಾವು ಏನಂತ ಕರಿತೀವಿ? 60ರಿಂದ 100 ವರ್ಷ ಅಂತ ಅರ್ಥ. ಅದೇ ರೀತಿ 6ರಿಂದ 24 ಡಿಗ್ರಿ ಇದ್ದರೆ ಅದನ್ನು 15ರಿಂದ 60 ವರ್ಷ ಅಂತ ಕರಿತೀವಿ. ಅಪ್ಪಿತಪ್ಪಿ ಏನಾದರೂ ಗ್ರಹಗಳು 0 to 6 ಈ ಡಿಗ್ರಿಯಲ್ಲಿ ಏನಾದರೂ ಇದ್ದರೆ ಅವುಗಳನ್ನು ನಾವು ಬಾಲ್ಯಾವಸ್ಥೆ ಅಂತ ಕರಿತೀವಿ.
24ರಿಂದ 29 ಏನಾದರೂ ಇದ್ದರೆ ಅವುಗಳನ್ನು ನಾವು ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ. 6ರಿಂದ 24 ಇದ್ದರೆ 100% ಯೌವನಾವಸ್ಥೆ ಅಂತ ಕರಿತೀವಿ. ಇವು 100% ಫಲ ಕೊಡ್ತವೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಹಾಗಾದರೆ ಉಚ್ಚ ಮತ್ತು ನೀಚ ಹಾಗೂ ರಾಹುಕೇತು ಗ್ರಹಗಳು ಈ ರೂಲ್ಸು ಅವರಿಗೆ ಅಪ್ಲೈ ಆಗುವುದಿಲ್ಲ. ಇದು ನೆನಪಿರಲಿ ನಿಮಗೆ. ಹೌದು, ಬನ್ನಿ 1, 4, 7, 10 ಕೇಂದ್ರ ಅಂತ ಕರಿತೀವಿ ನಾವು. 2 ಗಣೇಶ, 11 ಲಾಭೇಶ ಅಂತ ಕರಿತೀವಿ. ಅದೇ ರೀತಿ 1, 5, 9 ತ್ರಿಕೋಣ ಅಂತ ಕರೆದ್ರೆ 6, 8, 12 ನಾವು ಭಾರಿ ಕೆಟ್ಟ ಸ್ಥಾನ ಅಂತ ಕರಿತೀವಿ. 3 50-50 ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡಬಹುದು. ಶನಿಯ ಡಿಗ್ರಿ 3 ಡಿಗ್ರಿ ಇದೆ ನೋಡಿ, ಬಹಳ ಚಿಕ್ಕ ಮಗು. ಹಾಗಾದರೆ ವೃಶ್ಚಿಕ ಲಗ್ನದ ಯೋಗಕಾರಕ ಗ್ರಹ ಯಾವುದು? ಸಿಂಪಲ್. 1ನೇದ್ದೇ ಕುಜ, 2ನೇದು ಬಂದು ಗುರು, 3ನೇದು ಬಂದು ಶನಿ, 4ನೇದು ಬಂದು ಚಂದ್ರ, 5ನೇದು ಬಂದು ಸೂರ್ಯ. ಅತಿ ದೊಡ್ಡ ವಿರೋಧಿ ರಾಹು ಮತ್ತು ಕೇತು, ಅದಕ್ಕಿಂತ ದೊಡ್ಡ ವಿರೋಧಿ ಬುಧ ಮತ್ತು ಶುಕ್ರ. ಹೌದು, ಬುಧ ಮತ್ತು ಶುಕ್ರ ಅತಿ ದೊಡ್ಡ ವಿರೋಧಿಗಳಾಗ್ತಾರೆ. ಬನ್ನಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ನೋಡಿ, ಇಲ್ಲಿ ವಕ್ರೀಯರು ಗುರು ಇದ್ದಾನೆ, ಶುಕ್ರ ಇದ್ದಾನೆ, ಅಸ್ತಂಗತ ಶುಕ್ರ ಇದ್ದಾನೆ, ನೀಚಗ್ರಹ ರಾಹು ಮತ್ತು ಕೇತು ಇದ್ದಾನೆ. ಉಚ್ಚಗ್ರಹ ಈ ಜಾತಕದಲ್ಲಿ ಯಾವುದೂ ಇಲ್ಲ. ಮಲ್ತಿಯವರೇ, ಬನ್ನಿ ಹಾಗಾದರೆ ಜಾತಕ ಏನು ಹೇಳುತ್ತೆ ನೋಡೋಣ. 1ನೇ ಭಾವದಲ್ಲಿ ರಾಹು, ನೀಚ ರಾಹು, ಕರೆಕ್ಟಾ? ಹಾಗಾದರೆ 1ನೇ ಮನೆ ಸ್ವಾಮಿ ಎಲ್ಲಿದ್ದಾನೆ? 1ನೇ ಮನೆ ಸ್ವಾಮಿ 8ನೇ ಭಾವದಲ್ಲಿ ಇದ್ದಾನೆ. ಹಾಗಾಗಿ ಇಲ್ಲಿ ರಾಹು ಬಹಳ ಕೆಟ್ಟ ಫಲವನ್ನು ಕೊಡ್ತಾನೆ. ವಿಪರೀತ ಕೆಟ್ಟ ಫಲವನ್ನು ಕೊಡ್ತಾನೆ. ಒಂದು, ನಿಮಗೆ ಜವಾಬ್ದಾರಿ ಅನ್ನೋದು ಇರೋದಿಲ್ಲ. 2ನೇದು, ಮಾನಸಿಕವಾಗಿ ತಾವು ಬಹಳ ಅಸ್ವಸ್ಥರಾಗಿರ್ತೀರಿ. ಅಸ್ವಸ್ಥರನ್ನೋದಕ್ಕಿಂತ ಬಹಳ ಬಳಲಿರ್ತೀರಿ, ಹಿಂಸೆ ಪಟ್ಟಿರ್ತೀರಿ. ನಿರ್ಧಾರವನ್ನು ಕರೆಕ್ಟಾಗಿ ತಗೊಳಕ್ಕೆ ಅಸಾಧ್ಯವಾಗುತ್ತೆ. ನಿರ್ಧಾರದಲ್ಲಿ ಫೇಲ್ಯೂರ್ ಆಗ್ತೀರಿ. ಹೆಚ್ಚಾಗಿ ಬೇರೆಯವರ ಮಾತನ್ನು ಕೇಳಿ ನಿರ್ಧಾರ ಮಾಡ್ತೀರಿ. ಸ್ವಂತ ಬುದ್ಧಿಯಿಂದ ಯಾವುದೇ ನಿರ್ಧಾರವನ್ನು ನೀವು ತಗೊಳ್ಳೋದಿಲ್ಲ. ದೊಡ್ಡ ವೀಕ್ನೆಸ್ ಅದು. ಇಲ್ಲಿ 1ನೇ ಭಾವದ ಫಲ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊಂಡಿರ್ತೀರಿ. ಒಳ್ಳೆಯ ಗುಣಗಳು ಬೆಳೆದಿರುವುದಿಲ್ಲ, ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡುವುದಿಲ್ಲ, ಒಳ್ಳೆಯ ವಿಚಾರಗಳಿಗೆ ಆಸಕ್ತಿಯನ್ನು ತೋರಿಸೋದಿಲ್ಲ. ಮೆಂಟಲಿ ಹಾಗೂ ಫಿಸಿಕಲಿ ಬಹಳ ವೀಕ್ ಇರ್ತೀರಿ. ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಬಹಳ ಕಷ್ಟಪಡ್ತೀರಿ. ಒಳ್ಳೆಯ ಇಮೇಜನ್ನು ಬೆಳೆಸ್ಕೊಳ್ಳೋಕ್ಕೆ ಬಹಳ ಕಷ್ಟಪಡ್ತೀರಿ. ಬುದ್ಧಿವಂತಿಕೆ ನಡೆ ಇರೋದಿಲ್ಲ. ಗ್ರಾಸ್ಪಿಂಗ್ ಪವರ್ ಬಹಳ ಕಡಿಮೆ ಇರುತ್ತೆ. ಒಳ್ಳೆ ಟೇಸ್ಟ್ ಇರೋದಿಲ್ಲ. ಸಮ್ಟೈಮ್ಸ್ ಯು ವಿಲ್ ಟೇಕ್ ಅ ರಾಂಗ್ ಡಿಸಿಷನ್ ಆ್ಯಂಡ್ ಯು ವಿಲ್ ಹ್ಯಾವ್ ಎ ಫ್ರೆಂಡ್ಶಿಪ್ ವಿತ್ ರಾಂಗ್ ಪೀಪಲ್. ಅದು ಕೆಟ್ಟವರ ಸಹವಾಸ ಬಹಳ ಮಾಡ್ತೀರಿ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ನಾನು ಯಾಕಿಷ್ಟು ಜೋರಾಗಿ ಹೇಳ್ತಾ ಇದ್ದೀನಿ ಅಂದರೆ, ಶನಿಯ ದೃಷ್ಟಿ ಇದೆ, ಶನಿಯ ದೃಷ್ಟಿ ಇಲ್ಲಿದೆ ರಾಹು ಮೇಲೆ. ಅಷ್ಟು ಹೇಳ್ಕೊಳ್ಳೋಷ್ಟು ಇಲ್ಲ. ನೀವು ಇನ್ನೂ ಶನಿಯ ದೃಷ್ಟಿಯನ್ನು ಹೆಚ್ಚಿಸ್ಕೊಂಡಿದ್ದೇ ಕರೆ, ಆದರೆ ರಾಹುನ ಆಟ ನಡೆಯಲ್ಲ ಇಲ್ಲೇನು. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ರಾಹುನ ಆಟ ನಡೆಸಬಾರ್ದು ನೀವು. ಅಂದರೆ ಶನಿಯ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೋಬೇಕು. ಶನಿ 3 ಡಿಗ್ರಿ ಇದ್ದಾನೆ. ಬಾಲ್ಯಾವಸ್ಥೆಯಲ್ಲಿರುವ ಶನಿಯ ಶಕ್ತಿಯನ್ನು ಹೆಚ್ಚಿಸ್ಕೊಂಡ್ರೆ ಏನಾದರೂ ಒಂದು ರಿಸಲ್ಟ್ ಸಿಗ್ಬೋದು ಅಂತ ನನ್ನ
ಅನಿಸಿಕೆ ಹಾಗೂ ಕಲ್ಪನೆ. ಬನ್ನಿ, ಬುಧ ಹಾಗೂ ಶನಿ ಇಬ್ಬರು ಜೊತೆಗಿದ್ದಾರೆ. ಬುಧ ಯಾರು? 8ನೇ ಭಾವದ ಸ್ವಾಮಿ. ಹಾಗಾಗಿ ಸ್ವಲ್ಪ ನಿಮಗೆ ಡ್ಯಾಮೇಜ್ ಮಾಡಿದರೂ ಮಾಡ್ಬೋದು. ಯಾವಾಗ ಅಂದರೆ ಬುಧ ದಶೆಯಲ್ಲಿ, ಮತ್ತು ಬೇರೆ ಕಾಲದಲ್ಲಿ ಒಂದು ಪ್ರಾಬ್ಲಮ್ ಮಾಡಲಿಕ್ಕಿಲ್ಲ. ಯಾಕಂದರೆ ಅದು ಶನಿಯ ಮೂಲ ಮನೆ. ಶನಿ ಅಲ್ಲೇ ವಾಸವಾಗಿದ್ದರಿಂದ ಇಲ್ಲಿ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೆ. ನೋಡಿ, ಪಂಚಮಹಾಪುರುಷ ರಾಜಯೋಗ ವೆರಿ ಗ್ರೇಟ್ ಯೋಗ. ಅದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಂಚಮಹಾಪುರುಷ ರಾಜಯೋಗಕ್ಕೆ ತನ್ನದೇ ಆದಂಥ ಸ್ಥಾನಮಾನ ಇದೆ. ಅವರು ಬಹಳ ನೀತಿವಂತರು, ರೀತಿವಂತರು, ಪರ್ಟಿಕ್ಯುಲರು, ನ್ಯಾಯಯುತವಾಗಿರ್ತಾರೆ. ಹೆಚ್ಚಾಗಿ ಅವರು ಅಡ್ವೊಕೇಟ್ ಆಗಿರ್ತಾರೆ, PP ಆಗಿರ್ತಾರೆ, ಇಲ್ಲ ಜಡ್ಜಸ್ ಆಗಿರ್ತಾರೆ, ಇಲ್ಲ KS ಆಗಿರ್ತಾರೆ, ಇಲ್ಲ IAS ಆಗಿರ್ತಾರೆ, ಇಲ್ಲ ಬ್ಯಾಂಕಲ್ಲಿ ನೌಕರಿ ಮಾಡ್ತಿರ್ತಾರೆ. ಎಲ್ಲೇ ಏನೇ ಮಾಡಿದ್ರು ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಿರ್ತಾರೆ ಅಂತ ಅರ್ಥ. ನೋಡಿ, ಇಲ್ಲಿ ಬುಧ ಒಳ್ಳೆಯವನಲ್ಲ. ಇಲ್ಲಿ ನೆನಪಿಟ್ಕೊಂಬಿಡಿ. ನಾನು ಶನಿ ಬಗ್ಗೆ ಅಷ್ಟೇ ಮಾತಾಡ್ತೀನಿ, ಯಾಕಂದರೆ ಬುಧನ ಬಗ್ಗೆ ಆಮೇಲೆ ಮಾತಾಡೋಣ. ನೋಡಿ, ಇಲ್ಲಿ ಶನಿ ಏನಿದಾನಲ್ಲ, ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. 7 ಕ್ಯಾರೆಟ್ ನೀವು ಇಲ್ಲಿ ನೀಲ ಹಾಕಲೇಬೇಕು. ಹಾಕಲಿಲ್ಲ ಅಂದ್ರೆ ನಡೆಯೋದಿಲ್ಲ. ನೋಡಿ, ರಾಹು ಕೇತು ಆಗಲಿ, ಚಂದ್ರ ಸೂರ್ಯನಿಂದಾಗಲಿ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗುವುದಿಲ್ಲ. ಏನೇ ಇದ್ರೂ ಬುಧನಿಂದ ಭದ್ರ, ಶುಕ್ರನಿಂದ ಮಾಲವ್ಯ, ಕುಜನಿಂದ ರುಚಕ, ಗುರುನಿಂದ ಹಂಸ, ಶನಿಯಿಂದ ಸಸಾ ಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸೂರ್ಯ ಮತ್ತು ಶನಿ ಇಬ್ಬರು ಚೆನ್ನಾಗಿದ್ದರೆ ಅವರು ಸಾಮಾಜಿಕ ಕೆಲಸಗಳಿಗೆ ತುಂಬಾ ತೊಡಗಿಸ್ಕೊತಾರೆ ಅಂತ. ಶನಿ ನಿಮ್ಮನ್ನು ಆಧ್ಯಾತ್ಮಿಕ ಜೀವನಕ್ಕೆ ಒಯ್ತಾನೆ. ಶನಿ ನಿಮ್ಮನ್ನು ದೇವರ ಭಕ್ತಿಯನ್ನು ಕೊಡ್ತಾನೆ. ಶನಿ ನಿಮಗೆ ಗುರು ಹಿರಿಯರಲ್ಲಿ ಬಹಳ ರೆಸ್ಪೆಕ್ಟಬಲ್ ಆಗಿ ನಡ್ಕೊಳ್ಳೋಂಗೆ ಮಾಡ್ತಾನೆ. ಚಿಕ್ಕವರನ್ನು ಪ್ರೀತಿಸುವಾಗಿ ಮಾಡ್ತಾನೆ. ಶನಿ ನಿಮ್ಮನ್ನು ಬಹಳ ನೀತಿ ರೀತಿ ನಿಯತ್ತಿನ ಬದುಕನ್ನು ಕೊಡ್ತಾನೆ. ಹೌದು, ಶನಿಯಿಂದ ನೋಡಿ, ನನ್ನ ಅಷ್ಟು ಹೊಡೆಯೋ ತೆಗೀರಿ. ನಾನು ಶನಿ ಕೆಟ್ಟವನು ಅಂತ ಎಲ್ಲಿ ಹೇಳಿಲ್ಲ. ಶನಿ ಕೆಟ್ಟ ಗ್ರಹ ಅಂತ ಕೇಳಿಲ್ಲ. ಶನಿ ಕಾಡ್ತಾನೆ ಅಂತ ಹೇಳಿಲ್ಲ. ಶನಿ ಈಸ್ ಎ ಜಡ್ಜ್. ಹೌದು, ನೀವು ಯಾವ ರೀತಿ ನಡ್ಕೋತೀರ ಆ ರೀತಿ ಶನಿ. ನೋಡಿ, ನನಗೆ ಶನಿಯಿಂದ ಕಷ್ಟ ಆಗುತ್ತೆ ಅಂದರೆ ದೇವರನೇ ಕಷ್ಟ ಆಗುತ್ತೆ. ಇಲ್ಲ, ನಾನು ಶನಿಯಿಂದ ಉದ್ಧಾರ ಆಗ್ತೇನೆ ಅಂದರೆ ದೇವರನೇ ಉದ್ಧಾರ ಆಗ್ತೀರ. ಇದು ನೆನ್ಪಿಟ್ಕೊಳ್ಳಿ. ಹೌದು, ನಿಮ್ಮ ಕಲ್ಪನೆಯ ತಕ್ಕಂಗೆ ನಿಮಗೆ ಫಲವನ್ನು ಕೊಡುವವನು ಶನಿ. ನಿಮ್ಮ ಊಹೆ ತಕ್ಕಂಗೆ, ನಿಮ್ಮ ವಿಚಾರಗಳ ತಕ್ಕಂಗೆ ಫಲವನ್ನು ಕೊಡುವವನು ಶನಿ. ಇಲ್ಲಿ ಸಸಾ ಮಹಾಪುರುಷ ರಾಜಯೋಗದವರಿಗೆ ಯಾರ ಜಾತಕದಲ್ಲಿ ಸಸಾ ಮಹಾಪುರುಷ ರಾಜಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಹಾಗೂ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳಲ್ಲದೆ ಮಾನ, ಪ್ರತಿಷ್ಠೆ, ಯಶಸ್ಸು, ಕೀರ್ತಿ, ಸಾಧನೆ, ಸಂಪತ್ತು, ಐಶ್ವರ್ಯ, ಸ್ಥಾನ, ಮಾನ ಹಾಗೂ ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ನಿಮ್ಮನ್ನು ಶನಿದೇವರು ದೊಡ್ಡ ಸ್ಥಾನದಲ್ಲಿ ಇಟ್ಟಿರ್ತಾನೆ. ಸುಖಮಯ ಜೀವನವನ್ನು ದಾರಿ ಮಾಡಿಕೊಡ್ತಾನೆ. ಶಾಂತಿಯಿಂದ ಹಾಗೂ ಆಧ್ಯಾತ್ಮಿಕದಿಂದ ಬದುಕುವ ದಾರಿಯನ್ನು ಹುಡುಕಿ ಕೊಡ್ತಾನೆ. ಮಿಹಿರಾರ ಭಟ್ರು ತಮ್ಮ ಗ್ರಂಥದಲ್ಲಿ ಈ ಸಸಾ ಮಹಾಪುರುಷ ರಾಜಯೋಗದ ಬಗ್ಗೆ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಸೊ ಬನ್ನಿ, ಇಲ್ಲಿ ಬುಧನ ಶಾಂತಿ ಬಹಳ ಅವಶ್ಯಕತೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಸೂರ್ಯ ಮತ್ತು ಶುಕ್ರ ಇವರಿಬ್ಬರು ವಿರೋಧಿಗಳು. ಯಾರು? ವೃಶ್ಚಿಕ ಲಗ್ನದ ಅತಿ ದೊಡ್ಡ ವಿರೋಧಿಗಳು. ಇವನು ಅಸ್ತಂಗತ ಆಗಿದ್ದಾನೆ. ಇವನ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ನಾನು ಸೂರ್ಯ 10ನೇ ಮನೆ ಸ್ವಾಮಿ 5ನೇ ಮನೆಯಲ್ಲಿ ಬಂದಿದ್ದಾನೆ. ಮಾಲ್ತಿಯವರೇ, ನನಗೆ ಗೊತ್ತಿಲ್ಲ ನೀವು ಸರ್ಕಾರಿ ನೌಕರಿ ಮಾಡ್ತೀರೋ, ಇಲ್ಲ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸದಲ್ಲಿದ್ದೀರೋ, ಅಥವಾ ಸರ್ಕಾರಕ್ಕೆ ಕಾಂಟ್ರಾಕ್ಟ್ ಇದ್ರೆ ಗೊತ್ತಿಲ್ಲ. ಒಟ್ಟು ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಇಲ್ಲ ಅಂದರೆ ಅದಕ್ಕೆ 100% ನಿಮ್ಮ ಶೂಲ ಯೋಗ ಹಾಗೂ ನಿಮ್ಮ ಮಗ ನಕ್ಷತ್ರ ಕಾರಣ. ಹೌದು, 5ನೇ ಮನೆಯಲ್ಲಿ ಹೆಣ್ಮಕ್ಳಿಗೆ ಸೂರ್ಯ ಬಂದರೆ ಸ್ವಲ್ಪ ಡೇಟ್ ಪ್ರಾಬ್ಲಮ್ ಆಗುತ್ತೆ, ಹೊಟ್ಟೆಯಲ್ಲಿ ಏನಾದರೂ ತೊಂದರೆ ಬರುತ್ತೆ. ಇವೆರಡು ಪ್ರಾಬ್ಲಮ್ ಬಿಟ್ಟರೆ ಸೂರ್ಯ ಇಲ್ಲಿ ಬಹಳ ಒಳ್ಳೆ ಫಲವನ್ನು ಕೊಡ್ತಾರೆ. ಹೌದು, ಇಲ್ಲಿ 10 ಮತ್ತು 5ನೇ ಭಾವದ ಫಲ ಕೊಡ್ತಾರೆ. ನೋಡಿ, ಅದೇ ಪ್ರಕಾರ
ಇಲ್ಲಿ 10 ಮತ್ತು 5ನೇ ಭಾವದ ಫಲವನ್ನು ಕೊಡ್ತಾನೆ. ಅದೇ ಶನಿನೂ ಅಷ್ಟೇ, ಇಲ್ಲಿ 4 ಮತ್ತು 3ನೇ ಭಾವದ ಫಲ ಕೊಡ್ತಾನೆ. ಹಾಗಾದರೆ 3ನೇ ಭಾವದ ಫಲ ಏನು ನೋಡಿ. ನಿಮ್ಮ ಅಕ್ಕ ತಂಗಿಯರಾಗಲಿ ಅವ್ರ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಹೊಂದಿರ್ತೀರಿ. ಭಾರಿ ಧೈರ್ಯಶಾಲಿ, ನೀವು ಮುನ್ನುಗ್ಗುವ ಶಕ್ತಿ ಇರುತ್ತೆ. ಆಟಗಳಲ್ಲಿ ಬಹಳ ರುಚಿಯನ್ನು ತೋರಿಸ್ತೀರಿ. ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ. ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾರ್ಡಿನರಿ ಇರುತ್ತೆ. ಹಾರ್ಡ್ ವರ್ಕರ್ ಆಗಿರ್ತೀರ. ಯಾವುದೇ ಕಷ್ಟ ಅಥವಾ ಕಾಂಪಿಟೇಷನ್ ಎಕ್ಸಾಮ್ ಅಂತ ಬಂದರೆ ಹಿಂದೆ ಸರಿಯುವ ವ್ಯಕ್ತಿತ್ವ ನಿಮ್ಮದಲ್ಲ. ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ನಿಮ್ಮನ್ನು ನೀವು ಬಹಳ ಚೆನ್ನಾಗಿ ತೊಡಗಿಸ್ಕೋತೀರಿ. ಕಲೆಯಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿರ್ತೀರಿ. ಮಾತಿನಲ್ಲಿ ಸೋಲನ್ನು ಅನುಭವಿಸೋದಿಲ್ಲ. ಅಂದರೆ ಮಾತು ಒಂದು ಸ್ವಲ್ಪ ರಫ್ ಬರುತ್ತೆ ಅಷ್ಟೇ. ಒಳ್ಳೆ ಟ್ಯಾಲೆಂಟನ್ನು ಪ್ರೆಸೆಂಟ್ ಮಾಡ್ತೀರಿ. ಬಹಳ ಪ್ರಯತ್ನಶೀಲರಾಗಿರ್ತೀರಿ. ಯಾವುದನ್ನು ನೀವು ಕೈ ಬಿಡೋರಲ್ಲ, ಬೆನ್ನು ಹತ್ತಿ ಮಾಡುವವರು ಕೆಲಸನ. ಕೋರ್ಟು ಕಚೇರಿಗಳಲ್ಲಿ ಜಯ ನೆಮ್ಮದಿ ಆಗಿರೋದಲ್ಲದೆ ತಿರುಗಾಟದಲ್ಲಿ ಒಳ್ಳೆ ಲಾಭವನ್ನು ಪಡಿತೀರಿ. ನೋಡಿ, 4ನೇ ಭಾವದ ಫಲ ಜವಾಬ್ದಾರಿತ ವ್ಯಕ್ತಿತ್ವ ಆಗಿರುತ್ತೆ ನಿಮ್ಮದು. ಬಹಳ ಜವಾಬ್ದಾರಿ, ಎಲ್ಲರ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಳ್ಳುವಂಥ ಕೆಪಬಿಲಿಟಿ ಹಾಗೂ ನಿಮ್ಮದು ಇದು ಎಥಿಕ್ಸ್ ಇರುತ್ತೆ. ತಾಯಿ ಬಗ್ಗೆ ಬಹಳ ಒಳ್ಳೆ ಕಾಳಜಿ ಇರುತ್ತೆ. ಒಳ್ಳೆ ಬಿಸ್ನೆಸ್ ಹಾಗೂ ವ್ಯವಹಾರಗಳನ್ನು ಮಾಡ್ತೀರಿ. ನೆಮ್ಮದಿಯ ಬದುಕನ್ನು ಮಾಡೋದಲ್ಲದೆ ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಒಳ್ಳೆಯ ಪ್ರಾಪರ್ಟಿಯನ್ನು ಅನುಭವಿಸ್ತೀರಿ. ಹೈಯರ್ ಎಜುಕೇಷನನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ. ಅದು ಅಲ್ಲದೆ ಹಾರ್ಟ್ ರಿಲೇಟೆಡ್ ಯಾವುದೇ ತೊಂದರೆ ನಿಮ್ಗೆ ಬರೋದಿಲ್ಲ. ಒಳ್ಳೆ ಕಂಫರ್ಟಬಲ್ ಆಗಿ ಎಲ್ಲರೂ ಕೂಡ ಮೂವ್ ಆಗೋದಲ್ಲದೆ ಮನೆಯ ಸ್ಥಿತಿಯನ್ನು ಬಹಳ ಎತ್ತರಕ್ಕೆ ತೊಗೊಂಡು ಹೋಗ್ತೀರಿ. ಸ್ಟೈಲ್ ಆಫ್ ಲಿವಿಂಗ್ ಭಾಳ ಹೈ ಇರುತ್ತೆ. ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ. ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ. ನೋಡಿ, ಆಭರಣ, ಒಡವೆ ಇಂಥವೆಲ್ಲ ಎಲ್ಲವೂ ಖರೀದಿ ಮಾಡೋದಲ್ದೇ ಮನೆ, ಫಾರ್ಮ್ ಹೌಸು, ಆಫೀಸು, ಇಮ್ಮೊಬೈಲ್ ಪ್ರಾಪರ್ಟಿಯನ್ನು ಖರೀದಿ ಮಾಡ್ತೀರಿ. ಇದು 3 ಮತ್ತು 4ನೇ ಭಾವದ ಫಲ. ಶನಿ ಕೊಡೋ ಫಲ ಇದು. ನಾನು ಮೊದಲು ಹೇಳಿದ್ದು ಕೊಡ್ತಾನೆ, ಇದನ್ನೂ ಕೊಡ್ತಾನೆ. ಆದರೆ 5ನೇ ಭಾವದ ಫಲ ಸೂರ್ಯ ಕೊಡ್ತಾನೆ ಇಲ್ಲಿ. ಯಾಕಂದ್ರೆ ಗುರುವಿನ ದೃಷ್ಟಿ ಸೂರ್ಯನ ಮೇಲಿದೆ. ಹಾಗಾಗಿ ಒಳ್ಳೆ ಎಜುಕೇಷನನ್ನು ಅನುಭವಿಸ್ತೀರಿ. ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ. ಒಳ್ಳೆ ಸೆಕ್ಸುವಲ್ ಲೈಫ್ ಅನುಭವಿಸೋದಲ್ದೇ ಮಕ್ಕಳು ಬಹಳ ಒಳ್ಳೆ ಮಕ್ಕಳು ಕೊಡ್ತಾರೆ. ಹೌದು, ಪ್ರಜ್ಞಾವಂತ, ಸ್ಥಿತಿವಂತ, ನೀತಿವಂತ, ರೀತಿವಂತ, ಸುಸಂಸ್ಕೃತ ಮಕ್ಕಳು ಹುಡ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ. ಒಳ್ಳೆ ಪಾಪ್ಯುಲಾರಿಟಿಯಲ್ಲಿ ಜೀವನವನ್ನು ತೆಗಿತೀರಿ. ಎಲ್ಲರ ಪ್ರೀತಿ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಅತ್ತೆ ಮಾವ, ಗಂಡ ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸುವುದಲ್ಲದೆ ಕಷ್ಟ ಎಷ್ಟೇ ಬರಲಿ ಎದುರಿಸ್ತೀರಿ. ಅದು ಅಲ್ಲದೆ ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಹಾಗೂ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ತೀರಿ. ಒಳ್ಳೆ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೊತೀರಿ. ಇದು 5ನೇ ಭಾವದ ಫಲ. ನೀವು ಮಾಡುವ ಕೆಲಸ ನಿಮಗೆ ಇಷ್ಟ ಆಗುತ್ತೆ. ಕೆಲಸದ ವಿಧಾನ ಎಲ್ಲರಿಗೂ ಇಷ್ಟ ಆಗುವುದಲ್ಲದೆ ಕೆಲಸದಲ್ಲಿ ಗೆಲುವನ್ನು ಸಾಧಿಸ್ತೀರಿ. ಕೆಲಸದಲ್ಲಿ ಗಳಿಕೆಯನ್ನು ಮಾಡ್ತೀರಿ. ಹೌದು, ತಂದೆ ಜೊತೆ ಕೊನೆಯವರೆಗೂ ನಿಕಟ ಸಂಬಂಧವನ್ನು ಹೊಂದಿರ್ತೀರಿ. ಮಾನ, ಪ್ರತಿಷ್ಠೆ, ಯಶಸ್ಸು, ಕೀರ್ತಿ, ಸಾಧನೆ, ನೀತಿ, ರೀತಿಯಿಂದ ಬದುಕ್ತೀರಿ. ಇದು 10ನೇ ಭಾವದ ಫಲ. ಸೂರ್ಯ ಇಲ್ಲಿ ಒಳ್ಳೆ ಫಲವನ್ನೇ ಕೊಡ್ತಾನೆ, ಅದು ನೋ ಪ್ರಾಬ್ಲಮ್. ಬಟ್ ನೀಲ ಹಾಕೋದು ಮಾತ್ರ ಮರಿಬೇಡಿ. ನೀವು ನೀಲ ಹಾಕಲಿಲ್ಲ ಅಂದರೆ ಭಾಳ ಕಷ್ಟಕ್ಕೀಡಾಗ್ತೀರಿ. ಮೊದಲೇ ಹೇಳಿದ್ದೀನಿ. ನೋಡಿ, ಕೇತು 7ನೇ ಮನೆಯಲ್ಲಿ ನೀಚ ಕೇತು ನಿಮ್ಮ ದಾಂಪತ್ಯವನ್ನು ಹಾಳು ಮಾಡ್ತಾನೆ. ಹೌದು, ಇಲ್ಲ ದಾಂಪತ್ಯ ಆಗದಂಗೆ ನೋಡ್ಕೊತಾನೆ. ಹೌದು, ಇಲ್ಲ ಕೆಟ್ಟ ಚಟಗಳಿಗೆ ಗುರಿ ಮಾಡ್ತಾನೆ. ಹೌದು, ದಯವಿಟ್ಟು ಈ ರಾಹುಕೇತು ಶಾಂತಿ ನೀವು ಮಾಡಿಕೊಳ್ಳಿಲ್ಲ ಅಂದರೆ 7ನೇ ಭಾವದ ಯಾವುದೇ ಫಲ ಸಿಗುವುದಿಲ್ಲ ನಿಮಗೆ. 7ನೇ ಭಾವದ ಸ್ವಾಮಿ ಅಸ್ತಂಗತ ಆಗಿದ್ದಾನೆ ಇಲ್ಲಿ. ಹೌದು, ಇದಕ್ಕೆ ಸ್ಟೋನ್ ಹಾಕಬೇಕು ಬೇಡ ಅನ್ನೋದನ್ನು ನಾನು ಫೋನ್ ಮಾಡಿ ಆಮೇಲೆ ಮಾತಾಡಿ ಹೇಳ್ತೀನಿ ನಾನು ನಿಮಗೆ. ಹೌದು, ಕೇತು ಶುಕ್ರ ಅಸ್ತಂಗತ ಆಗಿದ್ದರಿಂದ ಇಲ್ಲಿ ಕೇತು ವಿಪರೀತ ಸ್ಟ್ರಾಂಗ್ ಆಗ್ತದೆ. ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಷ್ಟು ಇರೋದಿಲ್ಲ. ನೀವು ಮಾಡ್ಕೊಳ್ಳೋ ಗಂಡನ ಗುಣಗಳು ಹೊಂದಾಣಿಕೆ ಆಗದೆ ಹೋಗ್ಬೋದು. ದಾಂಪತ್ಯದ ಆಯುಷ್ಯ ಭಾಳ ಕಡಿಮೆ ಆಗ್ಬೋದು. ದಿನನಿತ್ಯದ ಇನ್ಕಮಿಂಗ್ ದುಡ್ಡು ವೇರಿಯೇಷನ್ ಆಗ್ಬೋದು. ದುಡ್ದಿದ್ದೆಲ್ಲ ಖರ್ಚಾಗ್ಬೋದು. ಯಾವುದೇ ಪಾರ್ಟ್ನರ್ಶಿಪ್ ಆಗಲಿ, ಬಿಸ್ನೆಸ್ ಆಗಲಿ ಎಕ್ಸಿಕ್ಯೂಟ್ ಆಗೋದಿಲ್ಲ. ಅದು ಅಲ್ಲದೆ
ದಿನನಿತ್ಯದ ನಡವಳಿಕೆ ಬಹಳ ತೊಂದರೆಗೀಡಾಗುತ್ತೆ. ಸ್ವಂತ ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗ್ತೀರಾ, ಪ್ರೊಫೆಷ್ನಲಿ ಹೆಸರು ಕೆಡಿಸ್ಕೊತೀರ. ದಯವಿಟ್ಟು ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಮಾಡ್ತೀವ್ರೆ. ಸುಮ್ಮನೆ ಕೇಳಿಬಿಡಬೇಡಿ, ನಾನು ಹೀಗೆ ಹೇಳ್ತೀನಿ ನೋಡಿ. 8ನೇ ಮನೆಯಲ್ಲಿ ಕುಜ, ಇಟ್ಸ್ ರಾಂಗ್ ಯಾರು, ಇಟ್ಸ್ ರಾಂಗ್. 1ನೇ ಮನೆ ಸ್ವಾಮಿ 8ನೇ ಮನೆಯಲ್ಲಿ ಬಂದರೆ ಸ್ವಲ್ಪ ಭಾಳ ತೊಂದರೆಗೀಡಾಗ್ತೀರಾ ನೀವು. ಹೌದು, ವಿಪರೀತ ಕಷ್ಟಗಳನ್ನು ನೋಡ್ತೀರಾ, ಸಾಲವನ್ನು ಮಾಡ್ಕೊಳ್ತೀರಾ, ಮನೆಯಲ್ಲಿ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ, ಮನೆ ಒಳಗೆ ಹೊರಗೆ ವಿರೋಧಿಗಳು ಹುಡ್ಕೋತಾರೆ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇರೋದಿಲ್ಲ, ವಿವಾದಗಳಿಗೆ ಗುರಿಯಾಗ್ತೀರಿ, ಅಪವಾದವನ್ನು ಹತ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ಬರುತ್ತೆ, ಎಲುಬು ಕೀಳು ಮತ್ತು ಸ್ನಾಯು ನರಗಳ ರೋಗಕ್ಕೆ ಬಲಿಯಾಗೋದಲ್ದೇ ತಂದೆಯ ಸ್ವಲ್ಪ ವ್ಯವಹಾರದಲ್ಲಿ ಕ್ಷೀಣ ಆಗುತ್ತೆ. ಅದು ಅಲ್ಲದೆ ಜೀವನದಲ್ಲಿ ಕೆಟ್ಟ ಘಟನೆಗಳು ನಡೀಬೋದು, ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗ್ಬೋದು, ರೋಗ ರುಜಿನಿಗೆ ತುತ್ತಾಗಿ ಬಳಲಬಹುದು, ಮಾನಸಿಕ ಹಾಗೂ ದೈಹಿಕವಾಗಿ ಕೆಟ್ಟ ಸಮಯ ನೋಡ್ಬೋದು. ಅತ್ತೆ ಮನೆ ಅಂದರೆ ಗಂಡನ ಮನೆಯವರು ನಿಮಗೆ ಹೊಂದಾಣಿಕೆ ಆಗದೆ ಹೋಗಬಹುದು. ಇಲ್ಲಿ ಕುಜಶಾಂತಿ ಬಹಳ ಅವಶ್ಯಕತೆ ಇದೆ. ಚಂದ್ರ 9ನೇ ಮನೆ ಸ್ವಾಮಿ 10ನೇ ಮನೆಯಲ್ಲಿ ಬಂದಿದ್ದಾನೆ. ಹಾಗಾಗಿ 10ನೇ ಭಾವದ ಫಲವನ್ನು ನಾನು ನಿಮಗೆ ಹೇಳಿಬಿಟ್ಟಿದ್ದೀನಿ. ಇಲ್ಲಿ 9ನೇ ಭಾವದ ಫಲವನ್ನು ನಾನು ನಿಮ್ಗೆ ಹೇಳಬೇಕು. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಗೆಲುವು ನಿಮ್ದಾಗಿರುತ್ತೆ, ಸಂಬಂಧಿಗಳು ಯಾವಾಗಲೂ ಸಹಾಯ ಮಾಡ್ತಾರೆ, ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಬಹಳ ಲಕ್ಕಿ ನೀವು ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿಯನ್ನು ತಗೊಂಡು ಬರ್ತೀರಿ. ನೋಡಿ, ಹೆಚ್ಚಾಗಿ ನಾನು ಹೇಳೋದಿಷ್ಟೇ, 5ನೇ ಮನೆಯಲ್ಲಿ ಸೂರ್ಯ, 10ನೇ ಮನೆಯಲ್ಲಿ ಚಂದ್ರ ಬಂದರೆ ಹೆಚ್ಚಾಗಿ ಅವರು ಮೆಡಿಕಲ್ ಲೈನಲ್ಲಿ ಇರ್ತಾರೆ. ಮೆಡಿಕಲ್ ಲೈನಲ್ಲಿ ಇರ್ತಾರೆ, ಮೆಡಿಕಲ್ ಲೈನಲ್ಲಿ ಹೆಚ್ಚಾಗಿ ಅವರು ಇರ್ತಾರೆ. ನನಗೆ ಗೊತ್ತಿಲ್ಲ ನೀವು ಯಾವ ಲೈನಲ್ಲಿದ್ದೀರಿ, ನಾನು ಏನೂ ಕೇಳಿಲ್ಲ ನಿಮಗೆ, ನೀವೇನೂ ಡೀಟೇಲ್ಸ್ ಕೊಟ್ಟಿಲ್ಲ. ಮ್ಯಾರೇಜ್ ಬಗ್ಗೆ ಕೇಳಿದರೆ ಅದನ್ನು ನಾನು ಹೇಳ್ತೀನಿ, ಅದನ್ನೇ ಹೇಳಿದ್ದೀನಿ. ರಾಹುಕೇತು ಶಾಂತಿ ಆಗೋವರೆಗೂ ಕಷ್ಟ. ನೀವು ಶನಿಯಿಂದ ನೀಲವನ್ನು ಹಾಕ್ಕೊಂಡ್ರೆ 100ಕ್ಕೆ 100. ನೋಡಿ, ಮಾಲತಿಯವರು ಹೆಚ್ಚಾಗಿ ಮೆಡಿಕಲ್ ಲೈನಲ್ಲೇ ಇರ್ತೀರಿ. ನೋಡಿ, ಗುರು 11ನೇ ಮನೆಯಲ್ಲಿ ಲಾಭದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗವನ್ನು ಜನರೇಟ್ ಮಾಡಿದ್ದಾನೆ. ದೊಡ್ಡ ರಾಜಯೋಗ. ಯಾರಿಗೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಸಂಪತ್ತು, ಐಶ್ವರ್ಯ, ವಿದ್ಯೆ ಹಾಗೂ ದಾಂಪತ್ಯ ಕಟ್ಟಿಟ್ಟ ಬುತ್ತಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅವ್ರು ಯಾವತ್ತಿದ್ರೂ ಎವರ್ಗ್ರೀನೆ. ಇಲ್ಲಿ ಗುರು ಇಲ್ಲಿ ನಿಮಗೆ 2 ಮತ್ತು 5ನೇ ಭಾವದ ಫಲವನ್ನು ಕೊಡ್ತಾನೆ. ಈ ಆಲ್ರೆಡಿ ನಾ 5ನೇ ಭಾವದ ಫಲವನ್ನು ಹೇಳ್ಬಿಟ್ಟಿದ್ದೀನಿ ನಾನು ನಿಮಗೆ. 2ನೇ ಒಳ್ಳೆ ವ್ಯವಹಾರಸ್ಥರು, ನೀವು ಒಳ್ಳೆ ಬಿಹೇವಿಯರ್ ಅನ್ನು ಕಲಿತೀರಿ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಅಪ್ಲೈ ಮಾಡ್ಕೋತೀರಿ. ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಯಾವುದೇ ಕಡಿಮೆ ಇರೋದಿಲ್ಲ. ಸಂಬಂಧಿಗಳ ಜೊತೆಗೆ ಸಂಬಂಧವನ್ನು ಸರಿಯಾಗಿ ಇಟ್ಕೊಂಡಿರ್ತೀರಿ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಊಟದ ವಿಚಾರದಲ್ಲಿ ಬಹಳ ನಿಷ್ಠುರಿರ್ತೀರಿ, ಹೊಂದಾಣಿಕೆಯ ಬದುಕನ್ನು ನಡೆಸುವುದಲ್ಲದೆ ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೊಯ್ತೀರಿ. ಅದು ಅಲ್ಲದೆ ಇನಿಷಿಯಲಿ ಬಹಳ ಇಂಟೆಲಿಜೆಂಟ್ ಇರ್ತೀರಿ, ಮಾತು ಬಹಳ ಸ್ಪಷ್ಟ ಹಾಗೂ ನೀತಿ ವಚನತ್ವವನ್ನು ತುಂಬಿರುತ್ತೆ, ನಿಮ್ಮ ಮಾತಿನ ದಾಟಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬರುತ್ತೆ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಧಾರ್ಮಿಕ ಮುಖ್ಯ ಕೆಲಸಗಳು, ಅದು ಅಲ್ಲದೆ ಮಾನ, ಪ್ರತಿಷ್ಠೆ, ಯಶಸ್ಸು, ಕೀರ್ತಿ, ಸಾಧನೆ, ಒಳ್ಳೆ ಆರೋಗ್ಯ, ಒಳ್ಳೆ ಆಯುಷ್ಯನ್ನು ಕೊಡ್ತಾನೆ. ನೋಡಿ, ಇಲ್ಲಿ ಕೇತು ಸೂರ್ಯ ಅಸ್ತಂಗತ ಆಗಿದ್ದಾನೆ, ಕೇತು ಫುಲ್ ಆಕ್ಟಿವ್ ಇಲ್ಲ. ಕುಜ 8ನೇ ಮನೆಯಲ್ಲಿ ಬಂದಿದ್ದಾನೆ, ರಾಹು ಫುಲ್ ಆಕ್ಟಿವ್ ಇಲ್ಲ.
ಸೊ ಇವ್ರನ್ನ ಶಾಂತಿ ಮಾಡುವವರೆಗೂ ನಿಮಗೆ ಸಕ್ಸಸ್ ಕಾಣೋದಿಲ್ಲ. ಹೌದು, ದಯವಿಟ್ಟು ಇವರನ್ನು ಶಾಂತಿ ಮಾಡ್ಕೊಳ್ಳಿ, ಇಲ್ಲ ತೊಂದರೆಗಳಾಗ್ತೀರ. ಹೌದು ನೋಡಿ, ಶನಿ ಸೀದಾ ನಿಮ್ಮ 6ನೇ ಭಾವ ನೋಡ್ತಾನೆ, ಕಷ್ಟಗಳನ್ನು ದೂರ ಮಾಡ್ತಾನೆ. ಸೀದಾ ಚಂದ್ರನ ನೋಡ್ತಾನೆ, ಹೌದಾ. 10ನೇ ಮನೆಯಲ್ಲಿ ಒಳ್ಳೆ ಕೆಲಸಕ್ಕೆ ದಾರಿ ಮಾಡಿಕೊಡ್ತಾನೆ, ಕರೆಕ್ಟಾ. ಅದಾದ್ಮೇಲೆ ಸೀದಾ ರಾಹು ನೋಡ್ತಾನೆ. ರಾಹುವಿನಿಂದ ಆಗುವ ಎಲ್ಲ ಕೆಟ್ಟ ಇದನ್ನ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾನೆ. 4ರಲ್ಲಿ ಒಳ್ಳೆ ಪ್ರಾಪರ್ಟಿ, 6ರಲ್ಲಿ ಕಷ್ಟಗಳು ದೂರ, 10ರಲ್ಲಿ ಒಳ್ಳೆ ಕೆಲಸ. ಆದರೆ ಬಹಳ ವೀಕ್ ಇದಂತ ಇವನು. 7 ಕ್ಯಾರೆಟ್ ನೀಲ ಹಾಕೊಳ್ಳಿ, ನನ್ನ ಹತ್ರ ಸಿಗುತ್ತೆ, ಫೋನ್ ಮಾಡಿದ್ದೇನೆ. ಅದೇ ಗುರು ಸೀದಾ ನಿಮ್ಮ 3ನೇ ಭಾವ ನೋಡ್ತಾನೆ, ಆಮೇಲೆ 5ನೇ ಭಾವ ನೋಡ್ತಾನೆ, ಆಮೇಲೆ 7ನೇ ಭಾವ ನೋಡ್ತಾನೆ. ನಿಮ್ಮ 7ನೇ ಭಾವ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೇತು ವೀಕ್ ಇದ್ದಾನೆ, ಕೇತುಕ್ಕಿಂತ ರಾಹು ವೀಕ್ ಇದ್ದಾನೆ. ಯಾಕಂದ್ರೆ ಅಸ್ತಂಗತ ಶುಕ್ರ. ಅದನ್ನು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನಾನು ಹೇಳೋದಿಷ್ಟೇ, ಬುಧ ಹಾಗೂ ಕುಜ ಈ 2 ಗ್ರಹಗಳ ಶಾಂತಿ, ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಸ್ಟ್ ಆ್ಯಂಡ್ ಶುಡ್, ಪ್ಲಸ್ ಗೋಮುಖ ಪೂಜೆ ಮಸ್ಟ್ ಆ್ಯಂಡ್ ಶುಡ್. ಹೌದು, ಗೋಮುಖ ಪೂಜೆ ಮಸ್ಟ್ ಆ್ಯಂಡ್ ಶುಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ 2ನೇ ಭಾಗ ದಾಂಪತ್ಯದ ಬಗ್ಗೆ ಮಾತಾಡೋಣ. ಶನಿ ಉಚ್ಚ ಇದ್ದಾನೆ, ಸಸಾಮ ಪುರುಷ ರಾಜ ಇಲ್ಲಿಯೂ ಇದು ಆಕ್ಟಿವೇಟ್ ಆಗಿದೆ. ಬುಧ 7ನೇ ಮನೆಯಲ್ಲಿದ್ದಾನೆ. ಸೊ ಹಾಗಾಗಿ ನಿಮ್ಮ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ. ಇನಿಷಿಯಲಿ ನೀವೇನೋ ಪ್ರಾಬ್ಲಮ್ ಮಾಡ್ಕೊಂಡಿದ್ರು ಸಹ ಅದು 100% ಹೇಳ್ತೀನಿ ಸಕ್ಸಸ್ ಹೊಂತೀರ ನೀವು. ನಾನು ಹೇಳಿದಷ್ಟು ಮಾಡ್ಕೊಳ್ಳಿ. ಕೆಲಸ, ಅಷ್ಟಮದಲ್ಲಿ ಸೂರ್ಯ 1 2 3 4 5 ಕುಜ ಇದ್ದಾನೆ, ಅಂಗಾರಿಕ ದೋಷ ಆಗಿದೆ. 7ರಲ್ಲಿ ಶುಕ್ರ ಇದ್ದಾನೆ, ನೋ ಪ್ರಾಬ್ಲಮ್, 100% ಒಳ್ಳೆ ಕೆಲಸದಲ್ಲೇ ಇರ್ತೀರಿ, ಒಳ್ಳೆ ಅರ್ನಿಂಗ್ಸ್ ಇರುತ್ತೆ. ಬನ್ನಿ, ಯಾವ ದಶೆಯಲ್ಲಿ ನೀವು ಇದ್ದೀರಾ ನೋಡೋಣ. ಚಂದ್ರ ದಶೆಯಲ್ಲಿದ್ದೀರಾ, ನೋ ಪ್ರಾಬ್ಲಮ್. ನಾನು ಹೇಳೋದು ಇಷ್ಟೇ ರೀ ನಿಮಗೆ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ, ಹಾಗೂ ಕುಜ ಹಾಗೂ ಬುಧನ ಶಾಂತಿ ಮಾಡ್ಕೊಳ್ಳಿ. 100% ಬಹಳ ಒಳ್ಳೆಯ ಫಲವನ್ನು ಪಡಿತೀರಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.